ದೇಶದಲ್ಲಿನ ಕಪ್ಪು ಕುಳಗಳು ಯಾರು ಅನ್ನೋ ವಿಚಾರವನ್ನ ಇವತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಈಗಾಗಲೇ ಮೂವರ ಹೆಸರು ಬಹಿರಂಗವಾಗಿದೆ. ಡಾಬರ್ ಗ್ರೂಪ್ನ ನಿರ್ದೇಶಕರಾದ ಪ್ರದೀಪ್ ಬರ್ಮನ್, ಗೋವಾದ ಟಿಮ್ಲೋ ಕಂಪನಿಯ ಮಾಲೀಕ ರಾಧಾ ಎಸ್ ಟಿಮ್ಲೋ ಹಾಗೂ ಲಾಲ್ ಲೋಧಿಯಾ, ರಾಜ್ಕೋಟ್ ಷೇರು ದಲ್ಲಾಳಿಯಾದಂತಹ ಓಂಕಜ್ ಚಿಮ್ನಲಾಲ್ ಲೋಧಿಯಾ ಅವರ ಹೆಸರು ಬಹಿರಂಗವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು. ಪ್ರಶಾಂತ್, ಪ್ರಮುಖವಾಗಿ ಯಾವ ರೀತಿ ಒಂದು ಸ್ಫೋಟವನ್ನ ಮಾಡಿದೆ ಈ ಒಂದು ಸುದ್ದಿ? ಕಪ್ಪು ಹಣವನ್ನ ಭಾರತಕ್ಕೆ ವಾಪಸ್ ತರಬೇಕು, ಜೊತೆಗೆ ಯಾರ್ಯಾರು ಕಪ್ಪು ಹಣ ಪಡ್ಕೊಂಡಿದ್ದಾರೆ ಅವರ ಹೆಸರು ಬಹಿರಂಗಪಡಿಸಬೇಕು ಅನ್ನೋದು ಪ್ರಮುಖ ಆಗ್ರಹವಾಗಿತ್ತು. ಭಾವನಾ, ಪ್ರಮುಖವಾಗಿ ಇವತ್ತು ಕೇಂದ್ರ ಸರ್ಕಾರ ಅಫಿಡವಿಟ್ ಸಲ್ಲಿಸಿ ಸುಪ್ರೀಂ ಕೋರ್ಟ್ ನಲ್ಲಿ 3 ಹೆಸರುಗಳನ್ನ ಬಹಿರಂಗಪಡಿಸಿದೆ. ಅದು ವಿದೇಶದ ಬ್ಯಾಂಕ್ಗಳು, ವಿದೇಶದ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ಹೆಸರು. ಪ್ರಮುಖವಾಗಿ ಜರ್ಮನಿ ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ಇವತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ನೀಡಿದೆ. ಯಾಕಂದ್ರೆ ಈಗಾಗಲೇ ಡಬಲ್ ಟ್ಯಾಕ್ಸೇಷನ್ ಅಗ್ರಿಮೆಂಟ್ ಇತ್ತು, ಅದರ ಜೊತೆಗೆ ಅನೇಕ ಟ್ರೀಟಿಗಳನ್ನ ಬೇರೆ ಸರ್ಕಾರಗಳ ಜೊತೆಗೂ ಕೂಡ ಭಾರತ ಮಾಡಿಕೊಂಡಿತ್ತು. ಹೀಗಾಗಿ ಅಕ್ರಮ ಎಸಗದೆ ಹೊರತು ಯಾವುದೇ ಹೆಸರುಗಳನ್ನ ಬಹಿರಂಗಪಡಿಸುವಂತಿಲ್ಲ ಅಂತಕ್ಕಂಥ ನಿಯಮದ ಹೊರತಾಗಿಯೂ ಕೂಡ ಇವತ್ತು ಕೇಂದ್ರ ಸರ್ಕಾರ 3 ಹೆಸರುಗಳನ್ನ ಅಫಿಡವಿಟ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದೆ. ಡಾಬರ್ ಗ್ರೂಪ್ನ ಮಾಲೀಕರ ಒಬ್ಬ ಹೆಸರಿದೆ, ಗೋವಾ ಮೈನಿಂಗ್ ಕಂಪನಿಯ ಮಾಲೀಕರು ಮತ್ತು ರಾಜ್ಕೋಟ್ನ ಷೇರು ದಲ್ಲಾಳಿ. ಈ 3 ಹೆಸರುಗಳನ್ನ ಈಗಾಗಲೇ ಇವತ್ತು ಭಾವನಾ ಕೇಂದ್ರ ಸರ್ಕಾರ ಅಫಿಡವಿಟ್ ನಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನಷ್ಟು ಹೆಸರುಗಳನ್ನ ಯಾವಾಗ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುತ್ತೆ ಅಂತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಈಗಾಗಲೇ ಅನೇಕ ರಾಜಕಾರಣಿಗಳ ಹೆಸರುಗಳು ಪಬ್ಲಿಕ್ ಡೊಮೇನ್ ನಲ್ಲಿ ಓಡಾಡ್ತಾ ಇವೆ. ಆ ಬಗ್ಗೆ ಏನಾದ್ರೂ ತನಿಖೆ ಆಗಿದೆಯಾ ಅಂತಕ್ಕಂಥದ್ದು ಕೂಡ ಕೇಂದ್ರ ಸರ್ಕಾರ ಕ್ಲಾರಿಫೈ ಮಾಡ್ಬೇಕಾಗತ್ತೆ. ಅನೇಕರ ಹೆಸರುಗಳು ಈಗಾಗಲೇ ಪಬ್ಲಿಕ್ ಡೊಮೇನ್ ನಲ್ಲಿ ಓಡಾಡ್ತಿವೆ. ಒಂದು ವೇಳೆ ಅವರ ಹೆಸರಿಲ್ಲ ಅಂದಾದಲ್ಲಿ ಕೂಡ ಅದರ ಬಗ್ಗೆ ಕೂಡ ಸರ್ಕಾರ ಕ್ಲಾರಿಫೈ ಮಾಡ್ಬೇಕಾಗತ್ತೆ. ಆದ್ರೆ ಒಂದು ಮಾತಂತೂ ನಿಶ್ಚಿತ, ಕಪ್ಪು ಹಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಅಫಿಡವಿಟ್ ಅನ್ನು ಸಲ್ಲಿಸುವುದರ ಮೂಲಕ 3 ಹೆಸರುಗಳನ್ನು ಇವತ್ತು ಬಹಿರಂಗಪಡಿಸಿದೆ. ಭಾವನಾ. ಎಸ್ ಪ್ರಶಾಂತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮೊದಲ ಲಿಸ್ಟ್ ನಲ್ಲಿ 3 ಜನರ ಹೆಸರುಗಳನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ನಲ್ಲಿ ಸಲ್ಲಿಸಿದೆ. ಆ ಹೆಸರುಗಳು ಈಗಾಗಲೇ ಬಹಿರಂಗವಾಗಿವೆ. ಪ್ರಮುಖವಾಗಿ 3 ಜನರ ಹೆಸರನ್ನ ಈಗಾಗಲೇ ಅಫಿಡವಿಟ್ ನಲ್ಲಿ ಸಲ್ಲಿಸಲಾಗಿದೆ. ಸ್ವಿಸ್ ಬ್ಯಾಂಕ್ಗಳಲ್ಲಿ ಕಪ್ಪು ಹಣ ಇಟ್ಟಿರುವ 3 ಭಾರತೀಯರ ಹೆಸರು ಈಗ ಬಹಿರಂಗವಾಗಿದೆ. ಮೊದಲಿಗೆ ಪ್ರದೀಪ್ ಬರ್ಮನ್, ಅದರ ಜೊತೆಗೆ ಟಿಮ್ಲೋ ಕಂಪನಿಯ ಮಾಲೀಕರಾದಂತಹ ರಾಧಾ ಎಸ್ ಟಿಮ್ಲೋ ಹಾಗೂ ಪಂಕಜ್ ಚಿಮನ್ಲಾಲ್ ಲೋಧಿಯಾ ಅವರ ಹೆಸರನ್ನ ಕೂಡ ಇಲ್ಲಿ ಬಹಿರಂಗಪಡಿಸಲಾಗಿದೆ.